ಒಡಿಶಾದ ಪುರಿ ಜಗನ್ನಾಥ ದೇಗುಲದ ಖಜಾನೆಯ ಬೀಗ ಮಾಯ ಆಗಿದೆ. ಸೊ ಲೋಕಸಭಾ ಚುನಾವಣಾ ಕಣದಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಪ್ರಧಾನಿ ಮೋದಿ. ಒಡಿಶಾದ ಪುರಿ ಜಗನ್ನಾಥ ದೇಗುಲದ ಖಜಾನೆ ಬೀಗ ಮಾಯ. ಈ ವಿಚಾರವನ್ನು ಮೋದಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಮಾಯವಾದ ಖಜಾನೆಯ ಕೀಲಿಗಳು ತಮಿಳುನಾಡಿನಲ್ಲಿವೆ. ಪ್ರಧಾನಿ ಮೋದಿ ಹೇಳಿಕೆ ಬೆನ್ನಲ್ಲೇ ವ್ಯಕ್ತವಾದ ತೀವ್ರ ಆಕ್ರೋಶ. ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ತಮಿಳರ ಭಾವನೆಗಳಿಗೆ ಧಕ್ಕೆ ತರುವಂತಹ ಪ್ರಯತ್ನ ಇದು. ಮೋದಿ ಸಮಾಜದ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ ಅಂತ ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಮಾಡಿರ್ತಕ್ಕಂತಹ ಆರೋಪ. ಯಾಕೆಂದರೆ ಈಗಾಗಲೇ ತಮಿಳುನಾಡಲ್ಲಿ ಎಲೆಕ್ಷನ್ ಮುಗಿದೋಗಿದೆ. ಈಗ ಮೋದಿ ಅವರು ಪ್ರಸ್ತಾಪ ಮಾಡಿದ್ದಾರೆ ಈ ಆರೋಪ. ಇದೇ ಆರೋಪವನ್ನು ಪ್ರಧಾನಿ ಮೋದಿ ಅವರು ಚುನಾವಣಾ ಪ್ರಚಾರದಲ್ಲಿ ಮಾಡಿದ್ದು. ಬಟ್ ಅಷ್ಟು ಅಮೂಲ್ಯ ಭಂಡಾರದ ಖಜಾನೆಯ ಕೀಗಳು ಮಾಯವಾಗಿದೆಯಲ್ಲ, ಅವೆಲ್ಲ ಈಗ ತಮಿಳುನಾಡಿನಲ್ಲಿದೆ ಅನ್ನೋ ರೀತಿಯಲ್ಲಿ ಮಾತನಾಡ್ಬಿಟ್ಟಿದ್ದಾರೆ. ಅದಕ್ಕೆ ಸ್ಟಾಲಿನ್ ಅವರು ಇದಕ್ಕೆ ಅಪೋಸಿಷನ್ ಅಂದರೆ ಅದನ್ನು ಅಪೋಸ್ ಮಾಡಿದ್ದಾರೆ.